ಒಂದು ಮಾತಂತೂ ಸ್ಪಷ್ಟ, ಈ ಆಜಾದಿ ಕಾ ಅಮೃತ್ ಮಹೋತ್ಸವ್ ಅಥವಾ ಅಕಾಮ್ ಅಂತಾರೆ, ಆಜಾದಿ ಕಾ ಅಮೃತ್ ಮಹೋತ್ಸವ್, ಇದಕ್ಕೆ ಸಂಬಂಧಪಟ್ಟಂತಹ 2021 ಈ ಒಂದು 5 ರೂಪಾಯಿ ಕಾಯಿನ್ ಇರ್ಬೋದು, 2 ರೂಪಾಯಿ ಕಾಯಿನ್, 1 ರೂಪಾಯಿ ಕಾಯಿನು, ಹಾಗೆಯೇ 10 ರೂಪಾಯಿ ಮತ್ತು 20 ರೂಪಾಯಿ ಕಾಯಿನ್, 1, 2, 5, 10 ಮತ್ತು 20 ರೂಪಾಯಿ ಕಾಯಿನ್ಗಳು ಏನಿದಾವೋ ಇವು ತೀರಾ ಅಪರೂಪದ ಕಾಯಿನ್ಗಳು ಅಂತಕ್ಕಂಥದ್ದಂತೂ ನಮಗೆ ಗೊತ್ತೇ ಇದೆ. ಅಂದರೆ ಯಾವುದೇ ಕಾಯಿನು ತುಂಬ ಬೆಲೆ ಬಾಳುತ್ತೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅಂತಕ್ಕಂಥದ್ದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದರ ಮಿಂಟೇಜ್ ಮೇಲೆ. ಮಿಂಟೇಜ್ ಅಂದರೆ ಅವು ಎಷ್ಟು ಬಿಡುಗಡೆ ಆಗಿದ್ದಾವೆ ಮಾರ್ಕೆಟ್ಗೆ, ನಮಗೆ ಚಲಾವಣೆಗೆ ಎಷ್ಟು ಬಂದಿದ್ದಾವೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ವಿಶೇಷವಾಗಿ 2021 ಈ 1 ರೂಪಾಯಿ ಕಾಯಿನ್ನ ನಾವು ನೋಡೋದಾದರೆ ಕೇವಲ ಬಾಂಬೆ ಮಿಂಟಿಂದ ಬಂದಿತ್ತು ಆ ಒಂದು ಕಾಯಿನ್ನು. ಕೇವಲ 100 ಒಂದು RTI ರೈಟ್ ಟು ಇನ್ಫಾರ್ಮೇಷನ್ ಇದ್ರ ಪ್ರಕಾರ ಕೇವಲ 100 ನಾಣ್ಯಗಳನ್ನಷ್ಟೇ ಅವರು ಮಿಂಟ್ ಮಾಡಿದ್ರಂತೆ. ಇವತ್ತು ನಾವು ಮುಖ್ಯವಾಗಿ 5 ರೂಪಾಯಿ ಕಾಯಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಕೂಡ ಯಾವುದು, ಹೈದರಾಬಾದ್ ಮಿಂಟ್ ಬಗ್ಗೆ. ಅದು 2021 ಕಾಯಿನು. 2021 ಒಂದು ಕಾಯಿನ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಈ ಕಾಯಿನ್ನು ಸುಮಾರು 7,500 ಮಿಂಟ್ ಆಗಿದ್ವು ಅಂತಕ್ಕಂಥದ್ದು ಒಂದು ಮಾಹಿತಿ. ಅಥವಾ 5,000 ಆಗಿರ್ಬೋದು, ಅಥವಾ 5,000 ಮತ್ತು 10,000 ಮಧ್ಯದಲ್ಲಿ 7,500 ಕೂಡ ಆಗಿರಬಹುದು. ಅಂದರೆ 2021 ಅಂತ ಇರುತ್ತೆ. ಕೆಳಗಡೆ ಒಂದು ಸ್ಟಾರ್ ಮಿಂಟ್ ಮಾರ್ಕು, ಹೈದರಾಬಾದ್ನ ಮಿಂಟ್ನ ಒಂದು ಗುರುತಿಸ್ಕೊಳ್ಳೋದು ಅವು ಇಲ್ಲಿದೆ ನೋಡ್ರಿ. ಈ ಒಂದು 5 ರೂಪಾಯಿ ಕಾಯಿನು ನೆಟ್ಟಲ್ಲೇ ಕೂಡ ನಾವು ಹುಡುಕಿದ್ರೂ ಕೂಡ ಸಿಗ್ತಾ ಇಲ್ಲ ಇದರ ಒಂದು ಇಮೇಜ್, ಅಷ್ಟು ಅಪರೂಪದ ಕಾಯಿನು. ಬಟ್ ಇದು ಒಂದು 5,000ದಿಂದ 10,000 ಮಧ್ಯದಲ್ಲೆಲ್ಲೋ ಇವು ಮಿಂಟ್ ಆಗಿದ್ದಾವೆ ಅಂತಕ್ಕಂಥ ಮಾಹಿತಿ ಅಂತೂ ಇದೆ. ಇವತ್ತು ಏನು ಹೇಳ್ತಿದ್ದಾರೆ, 3 ಲಕ್ಷದಿಂದ 5 ಲಕ್ಷದವರೆಗೂ ಇದರ ಬೆಲೆ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಇದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ 100 ಕಾಯಿನ್ ಇದಾವಲ್ಲ, ಈ 100 ಕಾಯಿನ್ನು 2022 1 ರೂಪಾಯಿ ಕಾಯಿನ್ನು ಎಷ್ಟು 1,200 ಏನೋ ಬಂದಿದ್ದಾವಂತೆ. ಆ ಕಾಯಿನ್ಗಳೇ 2,500 ರೂಪಾಯಿ 3,000 ರೂಪಾಯಿ ಸಿಗ್ತಿದ್ದಾವೆ. ಈಗ 5ರಿಂದ 10,000 ಮಧ್ಯದಲ್ಲಿ, ಅಥವಾ 5,000 ಅಂತಲೇ ಅಂದ್ಕೊಳ್ಳೋಣ, ಅಥವಾ 1,000 ಅಂತಲೇ ಅಂದ್ಕೊಳ್ಳೋಣ, ಆ ಕಾಯಿನ್ಗಳು 3 ಲಕ್ಷದಿಂದ 5 ಲಕ್ಷದವರೆಗೂ ಮಾರಾಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸುಮಾರು 1992 ಒಂದು 2 ರೂಪಾಯಿ ಕಾಯಿನು, ಒಂದು ಕಮೊಮೇರೇಟಿವ್ ಕಾಯಿನು ಬಂದಿತ್ತು. ಅದರ ಮಿಂಟೇಜ್ ಎಷ್ಟಿತ್ತಪ್ಪ ಅಂದರೆ 380 ಕಾಯಿನ್ಗಳಷ್ಟೇ ಮಿಂಟ್ ಮಾಡಿದ್ರಂತೆ. ಅದು ತುಂಬ ಅಪರೂಪದ ಕಾಯಿನು, ಮಣ್ಣಿನ ಸವಕಳಿ ಬಗ್ಗೆ ಇರ್ತಕ್ಕಂಥ ಒಂದು ಕಾಯಿನು, ಒಂದು ಮರದ ಚಿತ್ರ ಇರತಕ್ಕಂಥ ಒಂದು ಕಾಯಿನು. ಆ 2 ರೂಪಾಯಿ ಕಾಯಿನ್ನು ಇವತ್ತಿಗೆ 32 ವರ್ಷದ ನಂತರ, 92ರಿಂದ ಇದು 2024ಕ್ಕೆ 32 ವರ್ಷ ಆಗುತ್ತೆ. 32 ವರ್ಷದಲ್ಲಿ ಈ ಒಂದು ಕಾಯಿನ್ನು ಇವತ್ತು ಕೂಡ ಅತಿ ಹೆಚ್ಚಂದರೆ UNC ಕಂಡೀಷನಲ್ಲಿ 2 ಲಕ್ಷ ರೂಪಾಯಿಗೆ ಅಥವಾ 2.5 ಲಕ್ಷ ರೂಪಾಯಿಗೆ ಮಾರಾಟ ಆಗಿರ್ತಕ್ಕಂತಹ ಅಥವಾ ಹರಾಜಾಗಿರ್ತಕ್ಕಂತಹ, ಆ್ಯಕ್ಷನ್ ಆಗಿರ್ತಕ್ಕಂತಹ ಉದಾಹರಣೆಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಹಾಗಾದರೆ ಇದು ಸಾವಿರಾರು ಗಟ್ಟಲೆ ಮಿಂಟ್ ಆಗಿರ್ತಕ್ಕಂತಹ ಮತ್ತು ತುಂಬ ತೀರಾ ಹೊಸ ಕಾಯಿನ್ನು ಇಷ್ಟು ಕಾಸ್ಟ್ಲಿ ರೇಟಿಗೆ ಇದು ಮಾರಾಟ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ನಮ್ಮಲ್ಲೇನಾದರೂ ಕೂಡ ಈ ಥರದ ಕಾಯಿನ್ನ ನಾವು ದಿನ ಪ್ರತಿ ಬಳಸ್ತಾ ಇರ್ತೀವಿ. 1,000 ಗಟ್ಟಲೆ ಅಂತೂ ಇದರ ಒಂದು ವ್ಯಾಲ್ಯೂ ಇದ್ದೇ ಇರುತ್ತೆ. ಯಾಕಂದರೆ ತೀರಾ ಕಡಿಮೆ ಮಿಂಟೇಜ್ ಆಗಿರೋದಂತೂ ಸತ್ಯ. ಈ ಒಂದು ಕಾಯಿನು 2021 ಹೈದರಾಬಾದ್ ಮಿಂಟ್ನ ಈ ಒಂದು ಕಾಯಿನು ಗುರುತಿಸಿ ನೀವೇನು ಮಾಡ್ಬೋದು, ಇದನ್ನು ನೀವು ತೆಗೆದಿಟ್ಕೋಬೋದು. ಇದರ ಬೆಲೆ ಲಕ್ಷಾಂತರಗಳಲ್ಲಿಲ್ಲ ಅಂದರೂ ಕೂಡ 10-20 ಸಾವಿರಕ್ಕಿಂತ ಇನ್ನೂ ಕಡಿಮೆ ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಕ್ವಿಕ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರೋದೇನೆಂದರೆ, ಒಂದು ಸಲ ನೀವು 1 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿಯ ಕಾಯಿನ್ಗಳನ್ನು ನೀವು ಬಳಸಬೇಕಾದ್ರೆ 2021 ಅಂತ ಇತ್ತು ಅಂದರೆ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಮತ್ತು ಅದನ್ನು ತೆಗೆದಿರಿಸ್ರಿ. ತಿಳಿದಿರೋರ ಹತ್ರ ಅದನ್ನು ತೋರಿಸಿ ಅದನ್ನು ನಿಮ್ಮ ಸಂಗ್ರಹಕ್ಕಿಡಿ, ಅಂದರೆ ದಿನಂಪ್ರತಿ ಬಳಕೆಯಲ್ಲಿ ಸಿಕ್ಕರೆ. ಆದರೆ ಯಾವ ಕಾರಣಕ್ಕೂ ಕೂಡ ಈ ರೀತಿ 3 ಲಕ್ಷ 5 ಲಕ್ಷ ಅಂತ ಹೇಳಿಬಿಟ್ಟು ತುಂಬ ಕಾಸ್ಟ್ಲಿಯಾಗಿ ಆನ್ಲೈನಲ್ಲಿ ನೀವು ಕೊಂಡ್ಕೊಳ್ಳೋಂಥ ಒಂದು ತಪ್ಪನ್ನು ಮಾಡಬೇಡ್ರಿ. ಅದಕ್ಕೆ ಉದಾಹರಣೆಯಾಗಿ ನಾನು ಈ 2 ರೂಪಾಯಿ ಕಾಯಿನ್ನ ಹೇಳಿದೆ, 1992 ಒಂದು 2 ರೂಪಾಯಿ ಕಾಯಿನ್ ಏನಿದೆಯೋ ಅದರ ಒಂದು ಉದಾಹರಣೆಯನ್ನು ನಾನು ಇವತ್ತು ಕೊಟ್ಟೆ. ಸಂಗ್ರಾಹಕರು ಯಾಕೆ ಇದನ್ನು 3 ಲಕ್ಷ 5 ಲಕ್ಷ ಕೊಟ್ಟು ಕೊಂಡ್ಕೊಳ್ತಾರೆ ಹೇಳ್ರಿ? ಇಲ್ಲ, ಅಷ್ಟು ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನಮ್ಮ ಬಳಕೆಯಲ್ಲಿ ಎಲ್ಲೋ ಅಂಗಡಿಗೆ ಹೋಗಿರ್ತೀರ, ಅಲ್ಲಿ ಚಿಲ್ಲರೆ ಕೊಡ್ಬೇಕಾದ್ರೆ ಈ ಒಂದು ಕಾಯಿನ್ ಇತ್ತು ಅಂದ್ಕೊಳ್ರಿ, ಇದನ್ನು 100% ನೀವು ತೆಗೆದಿಟ್ಕೋಬೇಕು. ಸುಮಾರು 100 ಪಟ್ಟು ಹೆಚ್ಚು ಲಾಭ. ಅಂದರೆ ಇದರ ಮುಖಬೆಲೆ 5 ರೂಪಾಯಿ ಅಲ್ವಾ, ಇದರ ಸಾಕಷ್ಟು ಅಂದರೆ ನಾನು ಹೇಳ್ತಾ ಇದ್ದೀನಿ 5,000, 10,000, 20,000ಕ್ಕಿಂತ ಜಾಸ್ತಿಗೇ
ಈ ಒಂದು ಕಾಯಿನು ಒಂದು ಒಳ್ಳೆಯ UNC ಕಂಡೀಷನಲ್ಲಿದ್ದರೆ ಅಥವಾ ಫೈನ್ ಕಂಡೀಷನಲ್ಲಿದ್ದರೆ ಅಥವಾ ಎಕ್ಸ್ಟ್ರೀಮ್ ಫೈನ್ ಕಂಡೀಷನಲ್ಲಿದ್ದರೆ ಆರಾಮಾಗಿ ಇದನ್ನು ಮಾರಾಟ ಮಾಡ್ಬೋದು. ಇದು ಅಪರೂಪದ ಕಾಯಿನ್ ಅನ್ನೋದರಲ್ಲಂತೂ ಯಾವುದೇ ಒಂದು ಅನುಮಾನ ಇಲ್ಲ. ಯಾಕಂದರೆ ಇದರ ಮಿಂಟೇಜು ಲಕ್ಷಗಳಲ್ಲಾಗಿಲ್ಲ, ಸಾವಿರಗಳಲ್ಲಾಗಿದೆ. ಇದು ನಿಮಗೆ ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಒಂದು ಮಾಹಿತಿ. ನೀವು ನಾಳೆ ಎಕ್ಸಿಬಿಷನ್ಗೆ ಹೋಗ್ಬೋದು, ಮತ್ತೊಂದು ಕಡೆ ಹೋಗ್ಬೋದು. ಈಗ ಯಾವಾಗ ಅಪರೂಪ ಅಂದ ತಕ್ಷಣಕ್ಕೆ ಅಂತಹ ಡೂಪ್ಲಿಕೇಟ್ ಕಾಯಿನ್ಗಳು ಮಾರ್ಕೆಟಿಗೆ ಬರ್ತಕ್ಕಂಥದ್ದು ತುಂಬ ಸರ್ವೇ ಸಾಧಾರಣ. ಅದರಿಂದನೂ ಕೂಡ ನೀವು ನೋಡ್ರಿ, ಇದು ಹೆಂಗೂ 10-20 ಸಾವಿರ ಅಂತೆ, 50 ಸಾವಿರ ಅಂತೆ. ನೀವೆಲ್ಲೋ ಆನ್ಲೈನಲ್ಲಿ 3 ಲಕ್ಷ 5 ಲಕ್ಷ ಅಂತ ನೋಡಿರ್ತೀರ. ಯಾರೋ ಒಂದು 10 ಸಾವಿರ ರೂಪಾಯಿ ಕೊಡ್ತಾರೆ ಅಂತೇಳಿ ಡೂಪ್ಲಿಕೇಟ್ ಕಾಯಿನ್ನ ನೀವು ಇದಂತಲ್ಲ ಯಾವ ಕಾಯಿನ್ನಾದರೂ ಕೂಡ ನೀವು ಕೊಂಡ್ಕೊಳ್ಳೋದಕ್ಕೆ ಅಥವಾ ಆನ್ಲೈನಲ್ಲಿ ಕೊಂಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗೃತಿಯಿಂದ ಇರ್ರಿ. ಒಂದಲ್ಲ 2 ವಿಡಿಯೋ ನೋಡಿರಿ, ಒಂದು ಕಡೆ ಅಲ್ಲ ಇನ್ನೊಂದು ಕಡೆ ವಿಚಾರಿಸ್ರಿ, ಆಮೇಲೆ ನೀವು ಬಂಡವಾಳವನ್ನು ಹೂಡಬೇಕು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣಂತೆ. ಧನ್ಯವಾದಗಳು.